ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಿಣ್ಣನ್ನು ಮಾಡ್ತಾ ಇದ್ದೀವಿ. ಗಿಣ್ಣಲ್ಲಿ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ಶಕೆ ಗಿಣ್ಣು ಅಂತ ಇದೆ, ಅವಲಕ್ಕಿ ಗಿಣ್ಣು, ಪುರಿ ಗಿಣ್ಣು, ಆ ಥರ ಎಲ್ಲ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ನಾವು ಈಗ ಶಕೆ ಗಿಣ್ಣನ್ನು ಮಾಡೋಣ. ಈ ಶಕೆ ಗಿಣ್ಣು ತುಂಬ ಸಾಫ್ಟಾಗಿ ಪಫಿಯಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು, ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಸುಲಭವಾದ ಅಡುಗೆಗಳನ್ನು ನೋಡಬಹುದು. ನಾನು ಇಲ್ಲಿ 1 ಬಟ್ಟಲಷ್ಟು ಗೀಬಾಲನ್ನು ತೊಗೊಂಡಿದ್ದೀನಿ. ಇದು ಹಸುವಿನ ಗೀಬಾಲು. ಗೀಬಾಲು ಅಂದರೆ ಹಸು ಮೊದಲು ಕರು ಹಾಕಿದಾಗ ಕೊಡುವಂಥ ಹಾಲನ್ನು ಹೇಳ್ತೀವಿ ಗೀಬಾಲು ಅಂತ. ಈ ಮೊದಲನೇ ಗೀಬಾಲನ್ನು ಗಿಣ್ಣು ಮಾಡೋದಕ್ಕೆ ನಾವು ಬಳಸ್ತೀವಿ. ಈ 1 ಬಟ್ಟಲು ಗೀಬಾಲಿಗೆ ನಾನು 1 ಲೀಟರ್ ಹಾಲನ್ನು ತಗೊಳ್ತೀನಿ. ನಾನು ನಿಮಗೆ ವಿಡಿಯೋದಲ್ಲಿ ಕೇವಲ ಅರ್ಧ ಲೀಟ್ರ್ ಮಾತ್ರ ತೋರಿಸಿದ್ದೀನಿ. ಇನ್ನೊಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಓಪನ್ ಮಾಡಿ ಇನ್ನೊಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ಗೀಬಾಲ್ ಎಷ್ಟು ಪ್ರಮಾಣದಲ್ಲಿ ತೊಗೋತೀರೋ ಅಷ್ಟೇ ಪ್ರಮಾಣದಲ್ಲಿ ಹಾಲನ್ನು ಕೂಡ ತೊಗೋಬೇಕು. ನಾನು ಇಲ್ಲಿ 1 ಬಟ್ಟಲು ಗೀಬಾಲ್ಗೆ 1 ಲೀಟ್ರ್ ಹಾಲನ್ನು ಬಳಸಿದ್ದೀನಿ. ಬೆಲ್ಲ, ಇಲ್ಲಿ ನಾನು 2 ರೀತಿಯ ಬೆಲ್ಲವನ್ನು ಬಳಸಿದ್ದೀನಿ. ಒಂದು ಕಪ್ಪು ಬೆಲ್ಲ, ಇನ್ನೊಂದು ಬಿಳಿ ಬೆಲ್ಲ. ಇಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಹಾಕೋಬಹುದು, ಆದರೆ ನಾನು ಇಲ್ಲಿ 2 ಕೂಡ ತೊಗೊಂಡಿದ್ದೀನಿ. 1 ಅಚ್ಚು ಕಪ್ಪು ಬೆಲ್ಲ ಹಾಗೂ 2 ಅಚ್ಚು ಬಿಳಿ ಬೆಲ್ಲನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೋಬೋದು, ಇಲ್ಲ ತುರಿದು ಕೂಡ ಇಟ್ಕೋಬೋದು. 2 ಏಲಕ್ಕಿ ಕಾಯಿ. ಕುಟ್ಟುವ ಕಲ್ಲಿಗೆ ಏಲಕ್ಕಿ ಕಾಯಿನ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ಮಾಗಿ ಕುಟ್ಕೊಳ್ಳೋಣ. ಈ ರೀತಿ ಮೀಡಿಯಮ್ಮಾಗಿ ಸಣ್ಣದಾಗಿ ಏಲಕ್ಕಿ ಕಾಯಿನ ಕುಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ 1 ಲೀಟರ್ ಹಾಲನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಕುಟ್ಟಿರುವಂತಹ ಏಲಕ್ಕಿ ಕಾಯಿ ಪುಡಿನ ಸೇರಿಸ್ಕೊಳ್ಳೋಣ. ಈಗ ಕಪ್ಪು ಹಾಗೂ ಬಿಳಿ ಬೆಲ್ಲ ಎರಡನ್ನೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ನೀಟಾಗಿ ಕರಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಈ ರೀತಿ ಗಟ್ಟಿ ಬೆಲ್ಲ ಇದ್ದರೆ ಕರಗೋದೊಂದು ಸ್ವಲ್ಪ ನಿಧಾನ ಆಗುತ್ತೆ. ಬೆಲ್ಲ ಪುಡಿ ಆಗಿದ್ದರೆ ಬೇಗನೆ ಕರಗುತ್ತೆ. ಹಾಗೆ ಕರಗೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗಾದ್ಮೇಲೆ ಗಿಣ್ಣದ ಹಾಲನ್ನು ಸೇರಿಸ್ಕೊಳ್ಳೋಣ. ಗಿಣ್ಣದ ಹಾಲನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ನಂತರ ಒಂದು ಕುಕ್ಕರ್ಗೆ 2 ಲೀಟರಷ್ಟು ನೀರನ್ನು ಹಾಕ್ಕೊಂಡು ಅಡುಗೆ ಪಾತ್ರೆ ಇಡುವಂತಹ ಒಂದು ಸ್ಟೀಲ್ ಸ್ಟ್ಯಾಂಡ್ನ ಕುಕ್ಕರ್ ಮಧ್ಯದಲ್ಲಿ ಇಟ್ಕೋಬೇಕು ಈ ರೀತಿ. ನಂತರ ನಿಧಾನವಾಗಿ ಮಿಕ್ಸ್ ಮಾಡಿರುವಂತಹ ಗಿಣ್ಣದ ಹಾಲಿನ ಪಾತ್ರೆನ ಕುಕ್ಕರ್ ಒಳಗೆ ಇಡೋಣ. ಕುಕ್ಕರ್ ಅಗಲವಾಗಿದ್ದರೆ ಆರಾಮಾಗಿ ಇಡ್ಬೋದು. ಸ್ವಲ್ಪ ಚಿಕ್ಕದಾಗಿ ಅದೇ ಸೈಜಲ್ಲಿದ್ದರೆ ನೋಡಿಕೊಂಡು ನಿಧಾನವಾಗಿ ಇಡಿ. ಗಿಣ್ಣದ ಪಾತ್ರೆಗೆ ಆಗುವಂತಹ ಒಂದು ಪ್ಲೇಟ್ನ ಹಾಕಿ ಮುಚ್ಚೋಣ. ಅದಾದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಬರೆಸ್ಕೊಳ್ಳೋಣ. ವಿಷಲ್ ಆಫ್ ಮಾಡಿ ಕುಕ್ಕರ್ನ ಆರಾಕಿಟ್ಟು ಸ್ವಲ್ಪ ಹೊತ್ತಾದಮೇಲೆ ತೆಗೆದು ನೋಡಿದ್ರೆ ಈ ರೀತಿ ಗಿಣ್ಣ ರೆಡಿಯಾಗಿರುತ್ತೆ. ಚಾಕುವಿನಿಂದ ಗಿಣ್ಣನ ಸೈಡೆಲ್ಲ ಬಿಡಿಸ್ಕೋಬೇಕು, ಯಾಕಂದರೆ ಸುತ್ತಲೂ ಅಂಟ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ಚಾಕುವಿನಿಂದ ಬಿಡಿಸ್ಕೋಬೇಕು. ನಂತರ ಮಧ್ಯೆ ಕಟ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಈ ರೀತಿ ಉಲ್ಟಾ ಮಗ್ಚಿ ಗಿಣ್ಣನ ಹಾಕೋಬೇಕು. ನೋಡಿ, ಗಿಣ್ಣ ಸೇಮ್ ಕೇಕ್ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆ ಪಫಿಯಾಗಿ. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.